ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕನ್ನಡಿಗ. IBPS ಕ್ಲರ್ಕ್ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಔಟ್ ಆಗಿದೆ 2026. ರಿಕ್ರೂಟ್ಮೆಂಟ್ ಪ್ರೊಸೆಸ್ ಇಸ್ ಫಾರ್ 2027-28. ನೀವು 27-28 ಫೈನಾನ್ಷಿಯಲ್ ಇಯರ್ಗೆ ಬ್ಯಾಂಕಿಗೆ ಜಾಯಿನ್ ಆಗಿರ್ತೀರ. ಸೊ ಈ ನೋಟಿಫಿಕೇಷನಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ, ಫಸ್ಟ್ ನೀವು ಇದರಲ್ಲಿ ಸೆಲೆಕ್ಷನ್ ಆದರೆ ನಿಮಗೆ ಸ್ಯಾಲ್ರಿ ಎಷ್ಟು ಸಿಗುತ್ತೆ ಅಂತ. ಸ್ಯಾಲ್ರಿ ಬಂದುಬಿಟ್ಟು ನಿಮಗೆ ಬೇಸಿಕ್ ಪೇ ಅನ್ನೋದೇನಿರುತ್ತೆ ಅದು ಬಂದುಬಿಟ್ಟು 24,050 ಇರುತ್ತೆ. ಇದು ಜಸ್ಟ್ ಬೇಸಿಕ್ ಪೇ ಪರ್ ಮಂತ್. ಇದ್ರ ಮೇಲೆ ನಿಮಗೆ HRA ಇರುತ್ತೆ, DA ಇರುತ್ತೆ, ಸ್ಪೆಷಲ್ ಅಲವೆನ್ಸ್ ಇರುತ್ತೆ, ಅದ್ರ ಮೇಲೆ DA ಇರುತ್ತೆ, ಟ್ರಾನ್ಸ್ಪೋರ್ಟ್ ಅಲವೆನ್ಸ್ ಇರುತ್ತೆ. ಪ್ಲಸ್ ಇದಲ್ಲದೆ ತುಂಬ ಅಲವೆನ್ಸಸ್ಗಳನ್ನ ನೀವು ಸ್ಯಾಲ್ರಿ ಸ್ಲಿಪ್ ಅಲ್ಲದೆ ಕ್ಲೈಮ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನೀವು ಮೊಬೈಲ್ ರೀಚಾರ್ಜ್ಗೆ, ಟ್ರಾನ್ಸ್ಪೋರ್ಟೇಷನ್ಗೆ, ನ್ಯೂಸ್ ಪೇಪರ್ಗೆ, ಟ್ರಾನ್ಸ್ಪೋರ್ಟೇಷನ್ ಅಂದರೆ ಕನ್ವೀನಿಯನ್ಸ್ ಅಂತ ಕೊಡ್ತಾರೆ, ಆಫೀಸರ್ಸ್ಗೆ ಪೆಟ್ರೋಲ್ ಅಂತ ಕೊಡ್ತಾರೆ, ಬಟ್ ಕ್ಲರಿಕಲ್ ಪೋಸ್ಟ್ಗೆ ಫಿಕ್ಸ್ಡ್ ಅಮೌಂಟ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಬ್ಯಾಂಕಲ್ಲಿ 1,200 ಏನೋ ಕೊಡ್ತಾರೆ. ಸೊ ಈ ಥರ ಎಕ್ಸ್ಟ್ರಾ ಅಲವೆನ್ಸಸ್ ಇರುತ್ತೆ. ಸೊ ಓವರಾಲ್ ಆಗಿ ಪರ್ ಮಂತ್ ನಿಮಗೆ ಸ್ಯಾಲ್ರಿ ಸ್ಲಿಪ್ಪಲ್ಲಿ ನಿಮಗೆ 43,000 ಹತ್ತಿರ 43,000 ಅಕ್ಕಪಕ್ಕ ಇರುತ್ತೆ. ಎಕ್ಸೆಪ್ಟ್ ಅಲವೆನ್ಸಸ್ ಹೇಳಿದ್ನಲ್ಲ, ಅದೆಲ್ಲ ಅಲವೆನ್ಸಸ್ ಬಿಟ್ಟು. ಯಾವುದು ಅಂದರೆ ಮೊಬೈಲ್ ರೀಚಾರ್ಜ್, ಕನ್ವೀನಿಯನ್ಸ್ ಆ್ಯಂಡ್ ನ್ಯೂಸ್ ಪೇಪರ್, ಅದು ಬಿಟ್ಟು ಇನ್ನೂ ತುಂಬ ಅಲವೆನ್ಸಸ್ ಇರುತ್ತೆ. ಸೊ ಇದು ನಿಮಗೆ ಸ್ಯಾಲ್ರಿ ಸ್ಲಿಪ್ಪಲ್ಲಿ ಬರುವಂಥ ಇನ್ ಹ್ಯಾಂಡ್ ಸ್ಯಾಲ್ರಿ. ಇದು ಗ್ರಾಸ್ ಸ್ಯಾಲ್ರಿ ಅಲ್ಲ, ಎಲ್ಲ ಡಿಡಕ್ಷನ್ ಆಗಿ ಇಷ್ಟು ಬರುತ್ತೆ ಫಸ್ಟ್ ಮಂತಿಂದನೇ. ಆ್ಯಂಡ್ ಇಂಪಾರ್ಟೆಂಟ್ ಡೇಟ್ಸ್ ಏನಪ್ಪ ಅಂತಂದರೆ, ಎಕ್ಸಾಮ್ ನೋಟಿಫಿಕೇಷನ್ ರಿಜಿಸ್ಟ್ರೇಷನ್ ಪೀರಿಯಡ್ ಬಂದುಬಿಟ್ಟು 1ನೇ ತಾರೀಕು, ಇವತ್ತಿಂದ 21ನೇ ತಾರೀಕುವರೆಗೂ ನಿಮಗೆ ಅಪ್ಲೈ ಮಾಡೋದಿರುತ್ತೆ. ಒಂದು ವಾರ ಟೈಮ್ ಕೊಡಿ, ಕ್ಲೀನಾಗಿ ಅಫಿಷಿಯಲ್ ನೋಟಿಫಿಕೇಷನ್ ಏನಿದೆ ಅದನ್ನು ರೀಡ್ ಮಾಡಿಬಿಟ್ಟು ನೀವು ಎಲಿಜಿಬಲ್ ಇದ್ದರೆ ನಿಮ್ಮ ಎಲಿಜಿಬಿಲಿಟಿ ಪ್ರಕಾರ ನೀವು ಅಪ್ಲೈ ಮಾಡಿ. ನಾನಿಲ್ಲಿ ಎಲಿಜಿಬಿಲಿಟಿ ಬಗ್ಗೆ ಹೇಳ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಅಪ್ಲಿಕೇಶನ್ ಪೇಮೆಂಟ್ ಡೇಟು ಸೇಮ್ ಡೇಟ್. ಅಪ್ಲಿಕೇಶನ್ ಎಡಿಟ್ ವಿಂಡೋ ಬಿಡ್ತಾರೆ 2 ಡೇಸ್ಗಿರುತ್ತೆ, ಬಟ್ ಅದರಲ್ಲಿ ಎಲ್ಲನೂ ಎಡಿಟ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ನೀವು ಕ್ಯಾಶ್ನ ಎಡಿಟ್ ಮಾಡೋಕ್ಕಾಗಲ್ಲ. ಸೊ ಬಿ ಕೇರ್ಫುಲ್ ವೈಲ್ ಅಪ್ಲೈಯಿಂಗ್ ಇಟ್ ಸೆಲ್ಫ್. ಆ್ಯಂಡ್ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಇರುತ್ತೆ ಸೆಪ್ಟೆಂಬರಲ್ಲಿ. ಎಕ್ಸಾಮಿಗೆ ಕಾಲ್ ಲೆಟರ್ ಬಿಡೋಕ್ಕೂ ಒಂದು ವೀಕ್ ಮುಂಚೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಅಂತ ಮಾಡ್ತಾರೆ. ಯೂಶ್ವಲಿ ಇದು ಆನ್ಲೈನ್ ಮೋಡ್ ಇರುತ್ತೆ. ಆ್ಯಂಡ್ ಡೌನ್ಲೋಡ್ ಆಫ್ ಪ್ರೀ ಕಾಲ್ ಲೆಟರ್ ಅದು ಇರುತ್ತೆ. ಆ್ಯಂಡ್ ಈ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಅನ್ನೋದು ಏನಿರುತ್ತೆ ಅದೆಲ್ಲ ಕ್ಯಾಟಗರಿ ಅವ್ರಿಗೆ ಇರಲ್ಲ, ಜನರಲ್ ಅವ್ರಿಗಿರಲ್ಲ ಮತ್ತು EWS ಅವ್ರಿಗಿರಲ್ಲ. ಐ ಆಮ್ ನಾಟ್ ಶೋರ್ ಅಬೌಟ್ EWS, ಬಟ್ OBC SC ST ಕ್ಯಾಟಗರಿ ಅವರಿಗೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಇರುತ್ತೆ. ಆ್ಯಂಡ್ ಈ ಟ್ರೈನಿಂಗಲ್ಲಿ ಕೊಡುವಂಥ ಮೆಟೀರಿಯಲ್ನ ನಾನು ಜನರಲ್ ಕ್ಯಾಟಗರಿಯವರಿಗೂ ಕೂಡ ಟೆಲಿಗ್ರಾಮ್ ಚಾನಲಲ್ಲಿ ಪ್ರೊವೈಡ್ ಮಾಡ್ತೀನಿ. ಆ್ಯಂಡ್ ಆನ್ಲೈನ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಬಂದುಬಿಟ್ಟು ಅಕ್ಟೋಬರ್ 10-11 ಆ್ಯಕ್ಚುಲಿ ಡೇಟ್ ಫಿಕ್ಸ್ ಆಗಿದೆ, ಬಟ್ ಇಲ್ಲಿ ಅಕ್ಟೋಬರ್ ಅಂತ ಕೊಟ್ಟಿದ್ದಾರೆ. ಡೇಟು ನೀವು ಕನ್ಫರ್ಮೇಷನ್ ಬೇಕು ಅಂತಂದರೆ IBPS ಕ್ಯಾಲೆಂಡರ್ನ ರೆಫರ್ ಮಾಡಿ, ಅಲ್ಲಿ ನಿಮಗೆ ಎಕ್ಸಾಕ್ಟ್ ಪ್ರಿಲಿಮ್ಸ್ ಮತ್ತು ಮೇನ್ಸ್ದು ಡೇಟ್ ಗೊತ್ತಾಗುತ್ತೆ. ಅದಾದಮೇಲೆ ಡಿಕ್ಲರೇಷನ್ ಆಫ್ ಪ್ರಿಲಿಮ್ಸ್ ರಿಸಲ್ಟ್ 1 ಮಂತ್ ಆಫ್ಟರ್ ಡಿಕ್ಲೇರ್ ಮಾಡ್ತಾರೆ. ಮೇನ್ಸ್ ಕಾಲ್ ಲೆಟರ್ ಆ್ಯಂಡ್ ಮೇನ್ಸ್ ಎಕ್ಸಾಮ್ ಡಿಸೆಂಬರಲ್ಲಿ ಇರುತ್ತೆ. ಆ್ಯಂಡ್ ಅಲಾಟ್ಮೆಂಟು ಮಾರ್ಚ್. ಇಷ್ಟಲ್ಲಿ ನಿಮ್ಮ ಅಲಾಟ್ಮೆಂಟ್ ಮುಗಿದೋಗುತ್ತೆ. ಸೊ ಇದಿಷ್ಟು ಬಂದುಬಿಟ್ಟು ಸೆಲೆಕ್ಷನ್ ಪ್ರೋಸೆಸ್ ಮತ್ತು ಇಂಪಾರ್ಟೆಂಟ್ ಡೇಟ್ಸ್. ಈಗ ಎಲಿಜಿಬಿಲಿಟಿ ಕ್ರೈಟೀರಿಯಾಗೆ ಹೋದರೆ ಇಂಡಿಯನ್ ನ್ಯಾಷನಲ್ ಆಗಿರಬೇಕು. ಏಜ್ ಲಿಮಿಟ್ ಬಂದುಬಿಟ್ಟು ನಿಮಗೆ ಫಸ್ಟ್ ಅಂದರೆ ಇವತ್ತಿನ ಕನ್ಸಿಡರ್ ಮಾಡ್ಕೊಂಡ್ರೆ 1/8/2026 ಮಿನಿಮಮ್ 20 ವರ್ಷ ಕಂಪ್ಲೀಟ್ ಆಗಿರಬೇಕು, ಮ್ಯಾಕ್ಸಿಮಮ್ 28. ಏಜ್ ರಿಲ್ಯಾಕ್ಸೇಷನ್ ಅಕಾರ್ಡಿಂಗ್ ಟು ಗೌರ್ಮೆಂಟ್ ನಾರ್ಮ್ಸ್ ನಿಮ್ಮ ಕ್ಯಾಟಗರಿಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಅದ್ರ ಬಗ್ಗೆ ಇಲ್ಲಿ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ SC ST ಆದರೆ 5 ಇಯರ್ಸ್ ಇರುತ್ತೆ. OBC ನಾನ್ ಕ್ರೀಮಿ ಲೇಯರ್ ಅಂದರೆ OBC NCL ಅವರಿಗೆ 3 ಇಯರ್ಸ್ ಇರುತ್ತೆ. PWBDಗೆ 10 ಇಯರ್ಸ್, ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಸರ್ವಿಸ್ ಪೀರಿಯಡ್ ಪ್ಲಸ್ 3 ಇಯರ್ಸ್, ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇಸ್ 50 ಇಯರ್ಸ್. ಆ್ಯಂಡ್ ವಿಡೋ ವುಮೆನ್ಸ್ ಆರ್ ಡೈವರ್ಸ್ ವುಮೆನ್ಸ್ಗೆ ಅಪ್ ಟು 35 ಇಯರ್ಸ್ ಫಾರ್ ಜನರಲ್ EWS ಆ್ಯಂಡ್ 38 ಇಯರ್ಸ್ ಫಾರ್ OBC ಆ್ಯಂಡ್ 40 ಇಯರ್ಸ್ ಫಾರ್ SC ST. ಸೊ ಇದಿಷ್ಟು ಏಜ್ ಲಿಮಿಟ್ಸ್. ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ನಿಮ್ಮದು ಆ್ಯಸ್ ಆನ್ 21/8/2026 ಇಷ್ಟರಲ್ಲಿ ನಿಮ್ಮದು ಎಕ್ಸಾಮ್ ಕಂಪ್ಲೀಟ್ ಆಗಿ ಫೈನಲ್ ಎಕ್ಸಾಮ್ ರಿಸಲ್ಟ್ ಅಂದರೆ ಲಾಸ್ಟ್ ಸೆಮ್ ಏನಾದ್ರು ಓದ್ತಿದ್ರೆ ನೀವು ಆ ರಿಸಲ್ಟ್ ಬಂದಿರಬೇಕು. ಆವಾಗ ಮಾತ್ರ ನೀವು ಎಲಿಜಿಬಲ್ ಇರ್ತೀರ. ಆ್ಯಂಡ್ ಕಂಪ್ಯೂಟರ್ ಲಿಟ್ರಸಿ, ಕಂಪ್ಯೂಟರ್ಗೆ ಸರ್ಟಿಫಿಕೇಷನ್ ಅಂತ ಎಕ್ಸ್ಟ್ರಾ ಏನೂ ಕೇಳಲ್ಲ. ಗಿವನ್ ನೀವು ಡಿಪ್ಲೊಮಾದಲ್ಲಿ ಅಥವಾ ಡಿಗ್ರಿ ಆರ್ ಸ್ಟಡಿಡ್ IT ಕಂಪ್ಯೂಟರ್ ಇನ್ ಹೈಸ್ಕೂಲ್ ಆರ್ ಕಾಲೇಜ್, ನೀವು ಯಾವುದೇ ಒಂದು ಸ್ಟೇಜಲ್ಲಿ, ಫಾರ್ ಎಕ್ಸಾಂಪಲ್ ನನಗೆ BScಲಿ ಒಂದು ಎಕ್ಸ್ಟ್ರಾ ಸಬ್ಜೆಕ್ಟ್ ಥರ 1 ಸೆಮ್ಮಲ್ಲಿ ನಾನು ಓದಿದ್ದೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಮೀನ್ಸ್ ಕಂಪ್ಯೂಟರ್ ಬಗ್ಗೆ. ಸೊ ನಾನು ಎಲಿಜಿಬಲ್. ಸೊ ಈ ಥರ ಯೂಶ್ವಲಿ ಕರ್ನಾಟಕದಲ್ಲಿ ಯಾವುದೇ ಡಿಗ್ರಿ ಕೋರ್ಸ್ ಆದ್ರೂ ಕಂಪ್ಯೂಟರ್ ಯಾವುದಾದ್ರೂ 1 ಸೆಮ್ಮಲ್ಲಿ ಇರುತ್ತೆ. ಅಂಥವ್ರಿಗೆ ಸರ್ಟಿಫಿಕೇಷನ್ ಅವಶ್ಯಕತೆ ಇರೋದಿಲ್ಲ. ಇದು ನೋಟಿಫಿಕೇಷನ್ದು ಬುಲೆಟಿನ್ ಪಾಯಿಂಟ್ಸು. ಬೇಕಿದ್ರೆ ನೀವು ನೋಟಿಫಿಕೇಷನ್ನ ಫುಲ್ ತರೋವಾಗಿ ಗೋತ್ರೂ ಮಾಡಿದರೆ ಅಲ್ಲೂ ಕೂಡ ಇದೇ ಪಾಯಿಂಟ್ಸ್ ಇರೋದು. ಆ್ಯಂಡ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಇರುತ್ತೆ. ಇದ್ರ ಬಗ್ಗೆ ನಾನು ಲಾಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ ಏನು ಅಂತ. ಸೊ ನೆಕ್ಸ್ಟ್ ಅಪ್ಲಿಕೇಶನ್ ಎಕ್ಸಾಮ್ ಫೀಸ್ ಬಂದುಬಿಟ್ಟು SC ST PWD ಮತ್ತು SC ST PWD ಕ್ಯಾಂಡಿಡೇಟ್ಗೆ 175 ಇನ್ಕ್ಲೂಸಿವ್ ಆಫ್ GST ಸೇರಿಸಿ.
ಆ್ಯಂಡ್ ಆಲ್ ಅದರ್ ಕ್ಯಾಟಗರೀಸ್ ಜನರಲ್ OBC EWS ಇವರಿಗೆ 850 ಇರುತ್ತೆ. ಅಪ್ಲಿಕೇಶನ್ ಮಾಡಿಫಿಕೇಷನ್ ವಿಂಡೋ ಬಿಟ್ಟಾಗ ನಿಮಗೆ 200 ಚಾರ್ಜ್ ಆಗುತ್ತೆ. ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಕ್ಯಾಟಗರಿ ಎಲ್ಲರಿಗೂ ಸೇಮ್ ಚಾರ್ಜಸ್ ಇರುತ್ತೆ. ಎಕ್ಸಾಮಿನೇಷನ್ ಫಸ್ಟು ನೆಗೆಟಿವ್ ಮಾರ್ಕ್ಸ್ ಬಂದುಬಿಟ್ಟು 1/4 ಅಂದರೆ ಒಂದು ಕ್ವಶನ್ ರಾಂಗ್ ಆದರೆ 1 ಮಾರ್ಕ್ಸ್ ಕ್ವಶನ್ ರಾಂಗ್ ಆದರೆ ನಿಮಗೆ ಅದರದ್ದು 1/4 ಅಂದರೆ 0.25 ನೆಗೆಟಿವ್ ಇರುತ್ತೆ. ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಎರಡರಲ್ಲೂ ಸೇಮ್. ಆ್ಯಂಡ್ ಎಕ್ಸಾಮಿನೇಷನ್ ಮೀಡಿಯಮ್ ನಿಮಗೆ ಕನ್ನಡದಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಕನ್ನಡ ಪೇಪರ್ ಬೇಕು ಅಂದರೆ ಇಂಗ್ಲೀಷ್, ಹಿಂದಿ, ಕನ್ನಡ, ಕೊಂಕಣಿ ಇದಿಷ್ಟು ನಮ್ಮ ಕರ್ನಾಟಕದವರು. ನೀವು ಕರ್ನಾಟಕಕ್ಕೆ ಅಪ್ಲೈ ಮಾಡಿಬಿಟ್ಟು ಲ್ಯಾಂಗ್ವೇಜ್ ಪ್ರಿಫರೆನ್ಸ್ನ ನೀವು ಇದು ಕೊಟ್ಟರೆ ನೀವು ಇಷ್ಟು ಲ್ಯಾಂಗ್ವೇಜಲ್ಲಿ ಯಾವುದಾದ್ರೂ ಲ್ಯಾಂಗ್ವೇಜಲ್ಲಿ ಬರಿಬೋದು. ಆ್ಯಂಡ್ ಇಲ್ಲಿ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಪ್ಯಾಟರ್ನಲ್ಲಿ ಅಂತ ಏನು ಚೇಂಜಸ್ ಆಗಿಲ್ಲ. ಇಂಗ್ಲೀಷ್ 30 ಕ್ವಶನ್ಸ್ 30 ಮಿನಿಟ್ಸ್, ನ್ಯೂಮರಿಕಲ್ ಎಬಿಲಿಟಿ, ರೀಸನಿಂಗ್ ಅಂತ ಎರಡೂ ಕೂಡ 35 ಕ್ವಶನ್ಸ್ ಆ್ಯಂಡ್ 35 ಮಾರ್ಕ್ಸ್ ಆ್ಯಂಡ್ 20 ಮಿನಿಟ್ಸ್. ಸೊ 60 ಮಿನಿಟ್ಸ್ ಎಕ್ಸಾಮಿನೇಷನ್ ಇರುತ್ತೆ. ಸೆಕ್ಷನಲ್ ಟೈಮಿಂಗ್ಸ್ ಇರುತ್ತೆ. 3 ಸಬ್ಜೆಕ್ಟ್ ಇರೋದು, 3 ಸಬ್ಜೆಕ್ಟ್ ಮಾರ್ಕ್ಸ್ ಇಲ್ಲಿ ನೋಡ್ಬೋದು, ಟೋಟಲ್ ಮಾರ್ಕ್ಸ್ ನೋಡ್ಬೋದು ಆ್ಯಂಡ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ನೋಡ್ಬೋದು. ಸೊ ಇದಿಷ್ಟು ಪ್ರಿಲಿಮ್ಸ್. ಇದನ್ನು ಇದು ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ. ಮೀನ್ಸ್ ಕ್ವಾಲಿಫೈಯಿಂಗ್ ಅಂದರೆ ಕಟ್ ಆಫ್ ಕ್ಲಿಯರ್ ಆದರೆ ನೆಕ್ಸ್ಟು ಮೇನ್ಸ್. ಸೊ ಫೈನಲ್ ಸೆಲೆಕ್ಷನ್ಗೆ ಮೈನ್ಸ್ ಸ್ಕೋರ್ ಮಾತ್ರ ಕನ್ಸಿಡರ್ ಮಾಡ್ತಾರೆ, ಪ್ರಿಲಿಮ್ಸ್ ಸ್ಕೋರ್ ಕನ್ಸಿಡರ್ ಮಾಡೋದಿಲ್ಲ. ಬಟ್ ಪ್ರಿಲಿಮ್ಸ್ ನೀವು ಕ್ಲಿಯರ್ ಆದ್ರೇ ಮೈನ್ಸ್ ಬರೆಯೋಕ್ಕಾಗೋದು. ಸೊ ದಟ್ಸ್ ಒನ್ ಥಿಂಗ್. ನೆಕ್ಸ್ಟ್ ಮೈನ್ಸಲ್ಲಿ ಪ್ಯಾಟರ್ನ್ ಚೇಂಜ್ ಆಗಿದೆ ಸ್ವಲ್ಪ. ಜನರಲ್ ಅವೇರ್ನೆಸ್ ಮತ್ತು ಫೈನಾನ್ಷಿಯಲ್ ಅವೇರ್ನೆಸ್ GL ನಿಮಗೆ 40 ಕ್ವಶನ್ 50 ಮಾರ್ಕ್ಸ್ 20 ಮಿನಿಟ್ಸ್. ಸೊ 20 ಮಿನಿಟ್ಸ್. ಆ್ಯಂಡ್ ಇಂಗ್ಲೀಷಲ್ಲಿ 40 ಕ್ವಶನ್ಸ್ 40 ಮಾರ್ಕ್ಸ್ ಆ್ಯಂಡ್ 35 ಮಿನಿಟ್ಸ್. ರೀಸನಿಂಗ್ ಎಬಿಲಿಟಿ 40 ಕ್ವಶನ್ಸ್ 60 ಮಾರ್ಕ್ಸ್ 35 ಮಿನಿಟ್ಸ್. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂದರೆ ಕ್ವಾಂಟ್ಸ್ ಮ್ಯಾಥಮೆಟಿಕ್ಸ್ 40 ಕ್ವಶನ್ಸ್ 50 ಮಾರ್ಕ್ಸ್ 35 ಮಿನಿಟ್ಸ್. ಟೋಟಲ್ ನಿಮಗೆ 160 ಕ್ವಶನ್ಸ್ 200 ಮಾರ್ಕ್ಸ್ 125 ಮಿನಿಟ್ಸ್. 2 hours 5 ಮಿನಿಟ್ಸ್ ಇರುತ್ತೆ. ಆ್ಯಂಡ್ ವಿಜುವಲ್ ಇಂಪೇರ್ಡ್ PWD ಕ್ಯಾಟಗರಿ ಅವರಿಗೆ ಎಕ್ಸ್ಟ್ರಾ ಟೈಮ್ ಇರುತ್ತೆ, ಅದು ಅಕಾರ್ಡಿಂಗ್ ಟು ಯುವರ್ ಡಿಸಬಿಲಿಟಿ. ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಸ್ಟೇಟ್ಗೆ ವೇಕೆನ್ಸಿ ಎಷ್ಟಿದೆ ಅಂತ ನೋಡೋಣ. ವೇಕೆನ್ಸಿ ಕರ್ನಾಟಕ ಸ್ಟೇಟ್ಗೆ 1414 ಇದೆ. 1414. ಇದರಲ್ಲಿ ಹೈಯೆಸ್ಟ್ ವೇಕೆನ್ಸಿ ಕೊಟ್ಟಿರೋದು ಕೆನರಾ ಬ್ಯಾಂಕ್, ಅದಾದಮೇಲೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಅದಾದಮೇಲೆ ಬ್ಯಾಂಕ್ ಆಫ್ ಬರೋಡಾ ಐ ಗೆಸ್. ಆ್ಯಂಡ್ ಒಂದು ಬ್ಯಾಂಕ್ ಇನ್ನೂ ವೇಕೆನ್ಸಿ ರಿಲೀಸ್ ಮಾಡಿಲ್ಲ, ದಟ್ ಈಸ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಪ್ರೊಬಬಲಿ ರಿಲೀಸ್ ಮಾಡ್ತಾರೆ. ಆ್ಯಂಡ್ ಇದು ಫೈನಲ್ ವೇಕೆನ್ಸಿ ಆಗಿರಲ್ಲ, ಪ್ರತಿ ವರ್ಷ ಇಷ್ಟು ವೇಕೆನ್ಸಿ ಬರುತ್ತೆ ಆ್ಯಂಡ್ ಆಬ್ವಿಯಸ್ಲಿ ಇನ್ಕ್ರೀಸ್ ಆಗೇ ಆಗುತ್ತೆ. ಈ ಸರಿ ಆಲ್ರೆಡಿ 1400 ಬಂದಿದೆ, ಅದಕ್ಕೆ ಗೋಲ್ಡನ್ ಆಪರ್ಚುನಿಟಿ ಅಂದಿದ್ದು ಬೆಸ್ಟ್ ವೇಕೆನ್ಸಿ ಇದು. ಆ್ಯಂಡ್ ಇಡೀ ಇಂಡಿಯಾ ಕನ್ಸಿಡರ್ ಮಾಡಿದರೆ ನಮ್ಮದು ಸೆಕೆಂಡ್ ಹೈಯೆಸ್ಟ್. ಉತ್ತರ ಪ್ರದೇಶನ ಫಸ್ಟ್ 1700 ಬಂದಿರ್ಬೋದು, ಬಟ್ ಸೆಕೆಂಡ್ ಹೈಯೆಸ್ಟ್ ವೇಕೆನ್ಸಿ. ಬಟ್ ಕಟ್ ಆಫ್ ನೋಡಿ ಸೆಕೆಂಡ್ ಹೈಯೆಸ್ಟ್ ಅಲ್ಲ, ಮೇ ಬಿ ಟಾಪ್ 10 ಇರಲ್ಲ ಅನಿಸುತ್ತೆ ನಮ್ಮದು ಕಟ್ ಆಫು ಮೈನ್ಸ್ದು. ಬಟ್ ಐ ಹೋಪ್ ಈ ವರ್ಷವೂ ಅದೇ ಥರ ಇರಲಿ ಅಂತ, ಇನ್ಕ್ರೀಸ್ ಆಗದೇ ಇದ್ದರೆ ಒಳ್ಳೆಯದು. ಆ್ಯಂಡ್ ಕಟ್ ಆಫ್ ಇಸ್ ಡೈರೆಕ್ಟ್ಲಿ ಲಿಂಕ್ಡ್ ಟು ಕಾಂಪಿಟೇಷನ್. ಎಷ್ಟು ಜನ ಓದಿರೋರು ಎಷ್ಟು ಚೆನ್ನಾಗಿ ಎಕ್ಸಾಮ್ ಕೊಡ್ತಿದ್ದಾರೆ ಸ್ಟೂಡೆಂಟ್ಸ್, ಅದ್ರ ಮೇಲೆ ಕಟ್ ಆಫ್ ನಿಂತ್ಕೊಳ್ಳುತ್ತೆ. ಆ್ಯಂಡ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸೆಂಟರ್ ಬಂದುಬಿಟ್ಟು ಇದಿಷ್ಟು ಎಕ್ಸಾಮಿನೇಷನ್ ಸೆಂಟರ್ಸ್. ನಿಮಗೆ ಯಾವುದು ಕನ್ವೀನಿಯೆಂಟ್ ಆಗಿದೆ ಆ ಎಕ್ಸಾಮಿನೇಷನ್ ಸೆಂಟರ್ಸ್ ಕೊಡ್ಬೋದು. ಆ್ಯಂಡ್ ಮೈನ್ಸ್ಗೆ ಇದಿಷ್ಟು ಎಕ್ಸಾಮಿನೇಷನ್ ಸೆಂಟರ್ಸ್. ಆ್ಯಂಡ್ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ ನೋಟಿಫಿಕೇಷನಲ್ಲಿ, ಪಾಯಿಂಟ್ ನಂಬರ್ 4 ಎಕ್ಸಾಮಿನೇಷನ್ ಸೆಂಟರ್ ಬಗ್ಗೆ. ನೀವು ಅಪ್ಲೈ ಮಾಡಿರೋಕ್ಕಿಂತ ಬೇರೆ ಸ್ಟೇಟ್ಗೆ ಅಥವಾ ಯೂನಿಯನ್ ಟೆರಿಟರಿಗೆ ನಿಮ್ಮನ್ನ ಎಕ್ಸಾಮಿನೇಷನ್ಗೆ ಕಳಿಸ್ಬೋದು ಅಂತ. ಯೂಶ್ವಲಿ ಇದಾಗಲ್ಲ ಅನ್ಲೆಸ್ ಯು ಆರ್ ಇನ್ ಬಾರ್ಡರ್ ಸ್ಟೇಟ್, ಮೀನ್ಸ್ ಸ್ಟೇಟ್ ಟು ಬಾರ್ಡರ್ ಡಿಸ್ಟಿಕ್ಸಲ್ಲಿ ಇದ್ದರೆ ಕೆಲವೊಂದು ಸಲ ಹಿಂಗಾಗ್ಬೋದು. ಸೇಮ್ ಡೇಲಿ ಯಾವುದಾದ್ರು ಬೇರೆ ಗೌರ್ಮೆಂಟ್ ಎಕ್ಸಾಮ್ ಆಗ್ತಿದ್ರೆ ಅಥವಾ ಅವೈಲೇಬಿಲಿಟಿ ಇಲ್ಲ ಅಂತಂದರೆ ನಿಮಗೆ ಪ್ರಿಫರೆನ್ಸ್ನ ಬಿಟ್ಟು ಬೇರೆ ಕಡೆ ಕೊಡ್ತಾರೆ. ಇಲ್ಲ ಯೂಶ್ವಲಿ ಯಾವುದೇ ರೀತಿ ಚೇಂಜಸ್ ಆಗೋದಿಲ್ಲ ಎಕ್ಸಾಮಿನೇಷನ್ ಸೆಂಟರ್ದು. ಆ್ಯಂಡ್ ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಇದೆ. ಇದು ನೀವು ಕರ್ನಾಟಕ ಸ್ಟೇಟಿಗೆ ಬೇರೆ ಸ್ಟೇಟವ್ರು ಅಪ್ಲೈ ಮಾಡೋಕ್ಕೆ ಅವರು ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ. ಬಟ್ ಅಪ್ಲೈ ಮಾಡಿದವರು ಪ್ರಿಲಿಮ್ಸ್ ಮೇನ್ಸ್ ಕ್ಲಿಯರ್ ಆದಮೇಲೆ, ಜಾಯ್ನಿಂಗು ಮುಂಚೆ, ಫಸ್ಟು ಜಾಯ್ನಿಂಗ್ ಆದಮೇಲೆ ಕಲಿಯೋ ಅವಕಾಶ ಇತ್ತು. 6 ಮಂತ್ ಟೈಮ್ ಕೊಡ್ತಿದ್ರು. ಬಟ್ ಇವಾಗ ಜಾಯ್ನಿಂಗು ಮುಂಚೆನೇ LLPT ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಮಾಡ್ತಾರೆ. ಅವರಿಗೆ ಬರಲಿಲ್ಲ ಅಂತಂದರೆ ಡಿಸ್ಕ್ವಾಲಿಫೈ ಮಾಡ್ತಾರೆ. ಆ್ಯಂಡ್ ಈ ಸಲ ಇನ್ನೊಂದು ಪಾಯಿಂಟು ಮೆನ್ಷನ್ ಮಾಡಿದ್ದಾರೆ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂಡರು. ಏನಪ್ಪ ಅಂತಂದರೆ ಬ್ಯಾಂಕ್ ಕಂಡಕ್ಟ್ ಮಾಡ್ಬೋದು ಅಥವಾ ಇಂಡಿವಿಜುವಲ್ ಬಾಡಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ಬೋದು. ಅದು ಮಾರ್ಕ್ಸ್ ಬೇಸ್ಡ್, ಅಂದರೆ ಸ್ಕೋರಿಂಗ್ ಕೊಡ್ತಾರೆ. ಅದು ಎಲಿಜಿಬಿಲಿಟಿ ಅವರು ಅಂದರೆ ಎಕ್ಸಾಮ್ನ ಅದನ್ನ ಕ್ಲಿಯರ್ ಮಾಡಿದರೆ ಮಾತ್ರ ನಿಮಗೆ ಅವರಿಗೆ ಪೋಸ್ಟಿಂಗ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಐ ಹೋಪ್ ದಿಸ್ ಇಯರ್ ಅದು ಸ್ಟ್ರಿಕ್ಟಾಗಿ ಆಗುತ್ತೆ ಅಂತ. ಲಾಸ್ಟ್ ಇಯರ್ ಕೂಡ ಕೆಲವೊಂದು ಬ್ಯಾಂಕ್ಸು ಸ್ಟ್ರಿಕ್ಟಾಗಿ ಮಾಡಿತ್ತು, ಅದಕ್ಕೆ ವೇಕೆನ್ಸಿ ತುಂಬ ಫಿಲ್ ಆಗಿಲ್ಲ. ರಿಸರ್ವ್ ಲಿಸ್ಟ್ ನಿಮಗೆ ಇಷ್ಟು ಕಾಣಿಸ್ತಿರೋದು. ಈ ವರ್ಷವೂ ಇನ್ನೂ ತುಂಬ ಜಾಸ್ತಿ ಬ್ಯಾಂಕ್ಗಳು ಸ್ವಲ್ಪ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ನ ಸ್ಟ್ರಿಕ್ಟಾಗಿ ಮಾಡಲಿ ಅಂತ ನಾನು ವಿಶ್ ಮಾಡ್ತೀನಿ. ಆ್ಯಂಡ್ ಆ್ಯಸ್ ವೆಲ್
ಅಥವಾ ಇಂಡಿವಿಜುವಲ್ ಬಾಡಿಗೆ ಕೊಟ್ಬಿಟ್ಟು ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಆದರೆ ಇನ್ನೂ ಒಳ್ಳೆಯದು. ಆವಾಗ ಯಾವುದೇ ರೀತಿ ಪಾರ್ಶಿಯಾಲಿಟಿ ಇರಲ್ಲ, ಎಲ್ಲ ಬ್ಯಾಂಕಿಗೂ ಸೆಲೆಕ್ಟ್ ಆಗಿರೋರು ಒಂದೇ ಬಾಡಿಯಿಂದ ಎಕ್ಸಾಮಿನೇಷನ್ನ ಕೊಡ್ತಾರೆ. ಕ್ವಾಲಿಫೈ ಆದರೆ ಕ್ವಾಲಿಫೈಯಿಂಗ್ ಸರ್ಟಿಫಿಕೇಟ್ ಕೊಡ್ತಾರೆ. ಸರ್ಟಿಫಿಕೇಟ್ ಕೊಟ್ಟು ಅದನ್ನು ಬ್ಯಾಂಕಿಗೆ ಸಬ್ಮಿಟ್ ಮಾಡಿದರೆ ಮಾತ್ರ ಅವರಿಗೆ ಜಾಯಿನ್ ಲೆಟರ್ ಸಿಗುತ್ತೆ. ಸೊ ಇದಿಷ್ಟು ಬಂದುಬಿಟ್ಟು ಹೈಲೈಟ್ಸು ಈ ನೋಟಿಫಿಕೇಷನ್ ಬಗ್ಗೆ. ಸೊ 60 ಡೇಸ್ಗೆ ನಾನು ಸ್ಟ್ರಾಟಜಿ ಮಾಡ್ತೀನಿ ಅಂತ ಹೇಳಿದೆ ವೀಕ್ಲಿ. ಸೊ ಅದು ನಾನು ಈ ನೋಟಿಫಿಕೇಷನ್ಗೆ ಅಂತ ವೆಯ್ಟ್ ಮಾಡ್ತಿದ್ದೆ. ಸ್ಟ್ರಾಟಜಿ ನಿಮಗೆ ಮಂಡೇ ಅಷ್ಟರಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಆಲ್ರೆಡಿ ನಾನು PDF ಫಾರ್ಮೆಟಲ್ಲಿ ಎಲ್ಲನೂ ಫಾರ್ಮೆಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಸ್ಟ್ರಾಟಜಿನ. ಸೊ ನೆಕ್ಸ್ಟ್ ಟ್ಯೂನ್ ಆಗಿರಿ, ನಾನು ಮಂಡೇ ಆರ್ ಟ್ಯೂಸ್ಡೇ ನಿಮಗೆ ಸ್ಟ್ರಾಟಜಿ ಕೂಡ ಕಂಪ್ಲೀಟಾಗಿ ಸಿಗುತ್ತೆ. ಆ್ಯಂಡ್ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು, ಅಥವಾ ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಮತ್ತು ಪಿನ್ನೆಡ್ ಕಮೆಂಟಲ್ಲಿರುತ್ತೆ. ನೀವು ಟೆಲಿಗ್ರಾಮ್ ಚಾನಲಲ್ಲಿ ಜಾಯಿನ್ ಆಗಿ ಏನಾದರೂ ಡೌಟ್ಸ್ ಇದ್ದರೆ ಅಲ್ಲಿ ಕೇಳಿ. ನಾನು ಬ್ಯುಸಿ ಇದ್ರೂ ತುಂಬ ಜನ ಇದ್ದಾರೆ, ಬ್ಯಾಂಕರ್ಸ್ ಇದ್ದಾರೆ, ಫಾಲೋವರ್ಸ್ ಇದ್ದಾರೆ, ಆಸ್ಪರೆಂಟ್ಸ್ ಇದ್ದಾರೆ, ಅವರೆಲ್ಲ ನಿಮಗೆ ರಿಪ್ಲೈ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.